ಲಕ್ಕೇನಹಳ್ಳಿಯಲ್ಲಿ ಎಲ್ಕೆಜಿ ಯುಕೆಜಿ ಶಾಲೆ ಉದ್ಘಾಟನೆ. ಗ್ರಾಮಸ್ಥರ ನೆರವಿನಿಂದ ಎಲ್ಕೆಜಿ ಪ್ರಾರಂಭ ಎಂದ ಶ್ರೀನಿವಾಸ್. ಈ ಗ್ರಾಮದಲ್ಲಿ ಎಲ್ಲ ಮಹನೀಯರು ಸೇರ್ಕೊಂಡು ಗ್ರಾಮದ ಎಲ್ಲ ಮುಖಂಡರು ಸೇರ್ಕೊಂಡು ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಾ. ನಾನು ನಿಮಗೆ ಮತ್ತೊಂದು ತುಂಬಿರುವುದ ಧನ್ಯವಾದಗಳನ್ನು ಹೇಳಕ್ಕೆ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಎಲ್ಕೆಜಿ ಯುಕೆಜಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಉದ್ಘಾಟಿಸಿದ್ರು. ಶಾಲೆ ಉದ್ಘಾಟನೆಗೆ ಲಕ್ಕೇನಹಳ್ಳಿ ಗ್ರಾಮಕ್ಕೆ ಬಂದ ಶಾಸಕ ಎಸ್ಆರ್ ಶ್ರೀನಿವಾಸ್ಗೆ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಶ್ರೀನಿವಾಸ, ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡಿರುವುದು ಸುಗ್ಗನಪಾಳ್ಯ ನಂತರದಲ್ಲಿ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಆರಂಭವಾಗಿದೆ. ಇಲ್ಲಿ ಗ್ರಾಮಸ್ಥರ ಸಹಕಾರ ಕೂಡ ಮೆಚ್ಚುವಂತದ್ದು. 92 ಮಂದಿ ಜನರ ಆರ್ಥಿಕ ನೆರವು ಜೊತೆಗೆ ಶಾಲಾ ವಾಹನ ವ್ಯವಸ್ಥೆ ಮಾಡಿರುವುದು ಶ್ಲಾಘನೀಯ ಎಂದಿದ್ದಾರೆ. ಶಿಕ್ಷಣ ಇಲಾಖೆಗೆ ಸರ್ಕಾರ 33,000 ಕೋಟಿ ಮೀಸಲಿಟ್ಟು ಅಭಿವೃದ್ಧಿ ಮಾಡ್ತಾ ಇದೆ. ಎಲ್ಲ ರೀತಿಯ ಸವಲತ್ತು, ಬಿಸಿಯೂಟ, ಹಾಲು, ಮೊಟ್ಟೆ ಇನ್ನಿತರೆ ಪೌಷ್ಟಿಕ ಆಹಾರ ನೀಡ್ತಾ ಇದೆ. ಎಲ್ಲವೂ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗಿದೆ ಎಂದಿದ್ದಾರೆ. ಎಲ್ಕೆಜಿ ಯುಕೆಜಿಯನ್ನ ಪ್ರಾರಂಭ ಮಾಡಿದ್ದು ಸುಗ್ಗುಪಾಳ್ಯದಲ್ಲಿ ನಮ್ಮ ಯಾವುದು ಹಾಸ್ಪಿಟ್ಲು ಚಾಲುಕ್ಯ ಹಾಸ್ಪಿಟ್ಲ್ ವತಿಯಿಂದ ಪೂರ್ಣ ಪ್ರಮಾಣದಲ್ಲಿ ಚಾಲುಕ್ಯ ಹಾಸ್ಪಿಟ್ಲ್ ಅವರು ದತ್ತು ತೆಗೆದುಕೊಂಡು ಅಲ್ಲಿ ಎಲ್ಕೆಜಿ ಯುಕೆಜಿಯನ್ನು ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಈ ಗ್ರಾಮದಲ್ಲಿ ಎಲ್ಲ ಮಹನೀಯರು ಸೇರ್ಕೊಂಡು ಗ್ರಾಮದ ಎಲ್ಲ ಮುಖಂಡರು ಸೇರ್ಕೊಂಡು ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಾ. ನಾನು ನಿಮಗೆ ಮತ್ತೊಂದು ತುಂಬಿರುವುದ ಧನ್ಯವಾದಗಳನ್ನು ಹೇಳಕ್ಕೆ. ಯಾವುದಾದ್ರೂ ಇದೆ ಅಂದರೆ ಅದು ಶಿಕ್ಷಣ ದಾನ, ಅನ್ನದಾನ ಅಂತಾರೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರಸ್ತುತ ನಾವು ಚೇಂಜ್ ಮಾಡ್ಕೊಬೇಕಾಗೈತೆ. ಅದು ಶಿಕ್ಷಣ ದಾನ ಅಂತಕ್ಕಂಥದ್ದನ್ನ ನಾವು ಮಾಡ್ಕೊಬೇಕಾಗುತ್ತೆ. ನಾವು ಮಗು ಹುಟ್ಟುತ್ತೆ, ನಾವೆಲ್ಲ ಜೀವನವನ್ನು ರೂಪಿಸ್ಕೊತೀವಿ. ಆದರೆ ಆ ಮಗುಗೆ ಶಿಕ್ಷಣ ಒಂದು ಕೊಟ್ಟರೆ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಕೂಡ ಅವನ ಜೀವನವನ್ನು ರೂಪಿಸ್ಕೊತಾನೆ. ಅವನ ಬೇಕಾಗಿರ್ತಕ್ಕಂಥ ಅನ್ನವನ್ನು ಅವನು ಹೊಂದುತ್ತಾನೆ. ಅವನ ಉತ್ತಮ ಮಟ್ಟದ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಅವಕಾಶಗಳು, ವಿಪರೀತ ಅವಕಾಶಗಳನ್ನು ನಾವು ಹೊಂದಿರ್ತಕ್ಕಂಥದ್ದು. ಆಗಲೇ ರಘು ಹೇಳ್ತಾ ಇದೆ, 79ರಿಂದ ಹಿಡಿದು ಅವರ ಜೀವನ ಚರಿತ್ರೆಯನ್ನ ಎಲ್ಲ. ಬಳಿಕ ಮಾತನಾಡಿದ ಅವರು, ಜಾಗತಿಕ ಯುಗದಲ್ಲಿ ಎಲ್ಲ ರಂಗದಲ್ಲಿಯೂ ಅಂಕ ಗಳಿಕೆಯೇ ಮಾನದಂಡವಾಗಿದೆ. ಆ ಕಾರಣ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ನೀಡಿ ಸರ್ಕಾರ, ಪೋಷಕರು, ಸಮುದಾಯ ಎಲ್ಲರೂ ಒತ್ತನ್ನ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಶಿಕ್ಷಣ ದಾನ ಶ್ರೇಷ್ಠ ದಾನ ಎನಿಸಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಯಾವುದೇ ರಂಗದಲ್ಲೂ ಕೂಡ ನಿಮ್ಮ ಮಾರ್ಕ್ಸೇ ನಿಮ್ಮ ಮಾನದಂಡ ಆಗಿರ್ತಕ್ಕಂಥದ್ದು. ನೀವು ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಮಾನದಂಡ ಆಗಿರ್ತಕ್ಕಂಥದ್ದು. ನೀವು ಪಡ್ಕೊಂಡಿರ್ತಕ್ಕಂಥ ಮಾರ್ಕ್ಸ್ನಿಂದ ಮಾತ್ರ ನಿಮಗೆ ನಿಮ್ಮ ಯೋಗ್ಯತೆ ಅಳಿತಕ್ಕಂಥದ್ದು. ಯಾರು ಕೂಡ ಎಬ್ರು MLA ಹೊಸಣ್ಣನ ಪರಿಚಯ ಹೇಳೋಣ, ಸೋಮಣ್ಣನ ಪರಿಚಯ ಹೇಳೋಣ, ನನ್ನ ಮಗನಿಗೆ ಸೀಟ್ ಕೊಡ್ಸೋಣ, ನನ್ನ ಮಗನಿಗೆ ಹಾಸ್ಟೆಲ್ ಸೀಟ್ ಕೊಡ್ಸೋಣ ಅಂತ ಅಂದ್ರೂ ನಮ್ಮ ಪುರಾಣ ಯಾರ ಕೈಯಿಂದಲೂ ಕೊಡ್ಸಕ್ಕಾಗಲ್ಲ. ನೀವು ಇವತ್ತು ನೋಡಿ ಹಾಸ್ಟೆಲ್ ಕೂಡ 95% ನಿಂತ್ಕೊಳ್ಳುತ್ತೆ. ಯಾರು SC ST ಮಕ್ಕಳಿಗೆ 95% ಹಾಸ್ಟೆಲ್ಗೆ ಸೀಟಿಗೆ ನಿಂತ್ಕೊಳ್ಳುತ್ತೆ. ಜನರಲ್ 98.99 ನಿಂತ್ಕೊಳ್ಳುತ್ತೆ. ಎಷ್ಟು ಮಟ್ಟಿಗೆ ಮಕ್ಕಳು ಜ್ಞಾನವನ್ನ ಸಂಪಾದನೆ ಮಾಡಿದ್ದಾರೆ. ತಾಯಿ ಗರ್ಭದಲ್ಲೇ ಅವರು ಬುದ್ಧಿವಂತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವಾದ್ರೂ ಕೂಡ ಭಾವಿಸ್ತೀವಿ. ಯಾಕಂದ್ರೆ ನಮಗೆ ಮಾಸ್ಟರ್ ನಮ್ಮ ರಂಗಣ ಮೇಷ್ಟ್ರು ಎದೆ ಚಚ್ಕರು. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಯೋಗೇಶ, ಎಸ್ಡಿಎಂಸಿ ಅಧ್ಯಕ್ಷ ಗೋವಿಂದರಾಜು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೃಷ್ಣಮೂರ್ತಿ, ಮಹೇಂದ್ರ ಕುಮಾರ್, ಭಾಗ್ಯಮ್ಮ, ಶಿವಣ್ಣ, ಮಾಜಿ ಸದಸ್ಯ ದಿನಕರ್ ಮೂರ್ತಿ ಸೇರಿ ಹಲವರು ಉಪಸ್ಥಿತರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.